ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಕನ್ಯಾ ರಾಶಿ 2026 ಏಪ್ರಿಲ್ ತಿಂಗಳ 5ನೇ ತಾರೀಕಿನ ನಂತರದಲ್ಲಿ ಕನ್ಯಾ ರಾಶಿಯಲ್ಲಿ ಜನಿಸಿದಂತವ್ರು ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಸಪ್ತಮದಲ್ಲಿರುವಂತಹ ಪಾಪಗ್ರಹಗಳನ್ನ ನೋಡೋದಾದ್ರೆ ಶನಿ, ಕುಜ, ಸೂರ್ಯ ಈ 3 ಕೂಡ ಪಾಪಗ್ರಹಗಳು. ಇದರಲ್ಲಿ ಶನಿ ಬಹಳ ಪಾಪಗ್ರಹ, ಹೆಚ್ಚಿನ ಪ್ರಮಾಣದಲ್ಲಿ. ನೆಕ್ಸ್ಟ್ ಸೂರ್ಯ ಅಂತ ಹೇಳೋದು. ಶತ್ರು ಗ್ರಹಗಳು ಕೂಡ. ಈ ಗ್ರಹಗಳಲ್ಲಿ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ತೊಡಕುಗಳು, ಟೆನ್ಷನ್ಗಳು ಖಂಡಿತವಾಗಲೂ ನಿಮಗೆ ಕಾಡುತ್ತೆ. ವೈವಾಹಿಕ ಜೀವನದಲ್ಲಿ ಅನವಶ್ಯಕ ನೀವು ಅನ್ಕೊಂಡೇ ಇರಲ್ಲ, ಸರ್ ನಾವು ಒಂದೇ 6 ತಿಂಗಳು ಸಂಸಾರ ಮಾಡಿದ್ವಿ, ದೂರ ಆಗಿದ್ದೀವಿ ಅಂತಾರೆ. ಸರ್ 10 ವರ್ಷದಿಂದ ಸಂಸಾರ ಮಾಡಿದ್ವಿ, ದೂರ ಆಗಿದ್ದೀವಿ ಅಂತಾರೆ. ನಾನಾ ತರದಲ್ಲಿ ವೈವಾಹಿಕ ಜೀವನದಲ್ಲಿ ಕಿರಿಕಿರಿಗಳನ್ನ, ನೋವುಗಳನ್ನ ಅನುಭವಿಸುವ ಸಾಧ್ಯತೆ ಇರುತ್ತೆ. ಸಂಬಂಧಗಳನ್ನ ನೋಡುವಾಗ ಬಹಳ ನಿಮ್ಗೆ ಇಷ್ಟ ಆಗದೆ ಇರುವಂತ ಸಂಬಂಧಗಳು ಬರ್ಬೋದು. ಗಂಡಾಗ್ಲಿ ಹೆಣ್ಣಾಗ್ಲಿ ಇದು ಸ್ವಲ್ಪ ಟೆನ್ಷನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಮದುವೆಗೆ ಸಂಬಂಧಪಟ್ಟಂತೆ. ಮತ್ತೆ ಮದುವೆನ ಬ್ರೇಕ್ ಮಾಡುವಂತ ಕೆಲಸ ಯಾವಾಗಲೂ ಕುಜಗ್ರಹ ಮಾಡೋದ್ರಿಂದ ಮಂಗಳ ದೋಷಕ್ಕೆ, ಕುಜ ದೋಷಕ್ಕೆ ಸಾಕಷ್ಟು ಪರಿಹಾರಗಳನ್ನ ಹೇಳಿದರೆ ಜನರು ಭಯಭೀತರಾಗಿದ್ದಾರೆ ಕೂಡ. ಬಟ್ ಕುಜಗ್ರಹ ಜಲರಾಶಿಯಲ್ಲಿ ಇದ್ದಾಗ ಆಮೇಲೆ ಗುರುವಿನ ದೃಷ್ಟಿಯಿಂದ ಅದು ನ್ಯೂಟ್ರಲ್ ಆಗ್ಬಿಡುತ್ತೆ ಅದ್ರಲ್ಲಿ. ಯಾಕೆಂದ್ರೆ ಅದೊಂದು ಅಗ್ನಿ ಪ್ರವೃತ್ತಿ ಇರುವಂತದ್ದಲ್ವಾ. ಸೊ ಫೈರ್ ಎಲಿಮೆಂಟ್ ಇರುವಂತಹ ಪ್ಲಾನೆಟ್ ಬಂದು ಒಂದು ನೀರಿನ ಒಂದು ಇದರಲ್ಲಿ ಸೇರ್ಕೊಳ್ಳೋದ್ರಿಂದ ಅದರ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಮೀನ ರಾಶಿಯಲ್ಲಿ ಅದು ಎಷ್ಟು ಜಾಸ್ತಿ ಪವರ್ಫುಲ್ ಅಂತ ಹೇಳೋಕ್ ಬರಲ್ಲ. ಕುಜ ದೋಷಕ್ಕೆ ಭಯ ಪಡಬೇಡಿ. ಈಗೆಲ್ಲ ಇರುತ್ತೆ ಸಾಧ್ಯತೆಗಳು. ಹತ್ರಕ್ಕೆ ಬಂದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳೆಲ್ಲ ಇರುತ್ತೆ. ಸೊ ಚೆನ್ನಾಗಿ ಮಾತಾಡ್ತಿದ್ವಿ, ಏನೋ ಕ್ಲಾಶ್ ಆಯ್ತು ಸರ್, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿ ಅಂತಿದ್ದಾರೆ ಅಂತೆಲ್ಲ ತುಂಬಾ ಜನ ನನಗೆ ಕಾಲ್ ಮಾಡ್ತಿರ್ತಾರೆ. ಸೊ ಈ ಸಾಧ್ಯತೆಗಳು ಮದುವೆಗೆ. ಆಮೇಲೆ ದಶಮ ಭಾವದಲ್ಲಿರುವಂತಹ ಗುರುಗ್ರಹದಿಂದ ಯೂಶುವಲ್ ಆಗಿ ನನಗೆ ಅನಿಸ್ತಿರೋದು, ನಿಮಗೆ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆ, ಜಾಕ್ಪಾಟ್ ಅನ್ಕೊಳ್ಳಿ. ಒಳ್ಳೆಯ ಒಂದು ಉದ್ಯೋಗದ ಸಾಧ್ಯತೆ, ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಸಿಗೋ ಸಾಧ್ಯತೆ, ಕ್ಯಾಂಪಸ್ ಸೆಲೆಕ್ಷನ್ ಸಾಧ್ಯತೆ. ಎಲ್ಲೋ ಒಂದು ಆಕಸ್ಮಿಕವಾಗಿ ಯಾರೊಬ್ಬ ಸ್ನೇಹಿತ ಏನೋ ಹೇಳ್ದಂತ ನೀವು ಅಪ್ಲೈ ಮಾಡಿ ಅಥವಾ ಅವ್ರ ರೆಕಮೆಂಡೇಶನ್ ಇಂದ ನಿಮಗೆ ಜಾಬ್ ಸಿಗ್ಬೋದು. ಸೊ ಜಾಬ್ ಅಲ್ಲಿ ಬದಲಾವಣೆ, ಹೊಸ ಜಾಬ್ಗೆ ನೀವೇನೋ ಜಂಪ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇದು ಸೂಕ್ತವಾಗಿರೋ ಸಮಯ. ಖಂಡಿತವಾಗ್ಲೂ ಜಂಪ್ ಆಗಿ ಉದ್ಯೋಗದಲ್ಲಿ ಬಹಳ ದೊಡ್ಡ ಮಟ್ಟದ ಅವಕಾಶ ಸಿಗತ್ತೆ. 100ರಲ್ಲಿ ಒಬ್ರು ಸಿಗುವಂತ ಅವಕಾಶಗಳು ನಿಮ್ಮದಾಗ್ಬೋದು. ಇದು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಸೊ ಇಷ್ಟೆಲ್ಲ ವಿಚಾರಗಳು ಕನ್ಯಾ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಆಮೇಲೆ ಪ್ರಾಪರ್ಟಿ ಕ್ರಿಯೇಟ್ ಆಗುವಂಥದ್ದು, ಗೃಹ ನಿರ್ಮಾಣ, ಮನೆ ನಿರ್ಮಾಣ, ಪ್ರಾಪರ್ಟಿ ಖರೀದಿ, ತೋಟ ಖರೀದಿ, ಲ್ಯಾಂಡ್ ಖರೀದಿ, ಸೈಟ್ಗಳ ಖರೀದಿ ಖಂಡಿತವಾಗಿ ನಡೆಯುತ್ತೆ. ನೀವಿರುವಂತ ಸ್ಥಿತಿಗೆ ಸಂಬಂಧಪಟ್ಟಂತ ಗ್ಯಾಡ್ಜೆಟ್ಸ್, ವೆಹಿಕಲ್ಸ್ ಆಗಿರ್ಬೋದು. ಸರ್ ನಾನು ಕಾರ್ ತಗೋಬೇಕು ಅಂತಿದ್ದೀನಿ, ಸಾಧ್ಯವಾಗಿಲ್ಲ ಅನ್ನೋರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ ವೆಹಿಕಲ್ ಪ್ರಾಪ್ತಿ ಆಗುತ್ತೆ.
ಬೃಹದಾಕಾರವಾಗಿರುವಂತಹ ದೊಡ್ಡ ಮನೆಗಳನ್ನ ಕಟ್ಸುವಂತ ಟೈಮ್ ಪೀರಿಯಡ್ ಇದು. ಅವಕಾಶಗಳು ನಿಮ್ಗೆ ಒದಗಿ ಬರುತ್ತೆ, ನೀವು ಉಪಯೋಗಿಸ್ಕೊಳ್ಳಿ.